ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೆವಿ ಗ್ಯಾಸ್ಟ್ರಿಕ್ ಯಾರಿಗಿರುತ್ತೆ, ಟ್ಯಾಬ್ಲೆಟ್ಸ್ಗಳಿಗೆ ಜಾಸ್ತಿ ಟ್ಯಾಬ್ಲೆಟ್ಸ್ಗಳು ತಗೊಂತೀನಿ ಅಂದ್ಬಿಟ್ಟು ಜಾಸ್ತಿ ಟ್ಯಾಬ್ಲೆಟ್ಸ್ಗಳೇ ತಗೊಂಡು ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೋಬೇಡಿ. ಈ ಥರನೂ ಮಾಡ್ಕೊಂಡು ಕುಡೀರಿ. ಯಾವಾಗಲೂ ಅಡುಗೆ ರೆಸಿಪಿಗಳೇ ಮಾಡಿ ತೋರಿಸ್ತಾ ಇರ್ತೀನಿ. ಇವು ಒಂದೊಂದ್ಸಲ ನಾನು ಹೇಳ್ತಾ ಇರ್ತೀನಲ್ವಾ, ವಾರದಲ್ಲಿ 2 ಸಲ 3 ಸಲ ಇದೇ ಥರನೂ ಮಾಡಿ ತೋರಿಸ್ತಾ ಇರ್ತೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಹೆವಿ ಗ್ಯಾಸ್ಟ್ರಿಕ್ ಇರೋರು, ವೆಯ್ಟ್ ನಾನು ತೀರಾ ದಪ್ಪ ಅಂತ ಯಾರಿಗನ್ಸುತ್ತೆ ಅದೆಲ್ಲ ಮಾತ್ರೆಗಳು ಅದು ಇದು ತಗೊಂಡು ಅದರಂತೆ ಕಡಿಮೆ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಹೇಳೋ ರೆಸಿಪಿ ಇದನ್ನ 1.5 ತಿಂಗಳಿಂದ 2 ತಿಂಗಳು ಟ್ರೈ ಮಾಡಿ ನೋಡಿ. ಆಟೋಮೆಟಿಕ್ ಆಗಿ ಸಣ್ಣ ಆಗ್ತೀರಾ. ಆಟೋಮೆಟಿಕ್ ಆಗಿ ಗ್ಯಾಸ್ಟ್ರಿಕ್ ತನ್ನಷ್ಟು ತಾನೇ ಹೊರಟೋಗುತ್ತೆ ರೀ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇವತ್ತು ಗ್ಯಾಸ್ಟ್ರಿಕ್ ರಹಿತ ಹಾಲು ಮಾಡ್ತಾ ಇದ್ದೀನಿ. ಹೆಂಗ್ ಮಾಡೋದು ಅಂತ ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇಲ್ಲಿಟ್ಟಿದ್ದೀನಿ, ನೋಡ್ಕೊಳ್ಳಿ. 1 ಗ್ಲಾಸ್ ಹಾಲು, 1 ಸ್ಪೂನ್ ಗಸಗಸೆ, 1 ಅರ್ಧ ಸ್ಪೂನ್ ಅಷ್ಟು ಸೋಂಪಾಕಾಳು ಪೌಡ್ರು. ಇದನ್ನು ಸೋಂಪಾಕಾಳು ನೀವು ಮನೆಯಲ್ಲೇ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಒಂದು ಡಬ್ಬಕ್ಕೆ ತುಂಬ್ಕೊಂಡ್ಬಿಡಿ. ನೀವು ಗ್ಯಾಸ್ಟ್ರಿಕ್ ಇಲ್ಲಪ್ಪ ನಾನೇನಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಕೊಂಡ್ಲೇಬೇಕನ್ನೋರು ಈ ತರ ಸೋಂಪಾಕಾಳು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪೌಡ್ರು ಮಾಡಿದ್ದೀನಿ. ನೀವು ಇದೇ ತರನೇ ಮಾಡ್ಕೊಳ್ಳಿ. 1 ಅರ್ಧ ಸ್ಪೂನ್ ಸೋಂಪಾಕಾಳು ಹಾಲ್ಗೆ. ಇದರಿಂದ ಇನ್ನೂ ಒಂದು ಚೂರು ಕೊಬ್ಬರಿ ಬೇಕಂದ್ರೆ ಹಾಕೊಳ್ಳಿ. ನಾನು 1 ಗ್ಲಾಸ್ ಹಾಲ್ಗೆ 2 ಪೀಸು ಕೊಬ್ಬರಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಲ್ ಸಕ್ಕರೆ ಹಾಕೊಂಡ್ರೆ ತುಂಬಾ ಒಳ್ಳೇದು. ನಾನು ಯಾವಾಗ್ಲೂ 1 ಅರ್ಧ ಸ್ಪೂನ್ ಸಕ್ಕರೆನೇ ಹಾಕೊಂಡು ಕುಡಿತೀನಿ. ಏನಕ್ಕೆ ಹೇಳ್ಬೇಕು, ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಕಲ್ ಸಕ್ಕರೆ ಇದ್ರೆ ಆಡ್ ಮಾಡ್ಕೊಳ್ಳಿ, ಅಥವಾ 1 ಸ್ಪೂನು ಜೇನುತುಪ್ಪ ಇದ್ರೂ ಆಡ್ ಮಾಡ್ಕೊಂಡು ಕುಡೀರಿ. ಜೇನುತುಪ್ಪ ಹಾಕೊಂಡ್ರಂತೂ ಇನ್ನೂ ಒಳ್ಳೇದು. ಕೆಲವ್ರು ಜೇನುತುಪ್ಪ ಅಡ್ಜಸ್ಟ್ ಆಗುತ್ತೆ, ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ನಾನು ಜೇನುತುಪ್ಪ ತೋರಿಸ್ತಾ ಇಲ್ಲ ಕಲ್ ಸಕ್ಕರೆ ಹಾಕೊಳ್ಳಿ ಅಥವಾ ಇದೇ ಸಕ್ಕರೆನಾದ್ರೂ ಹಾಕೊಳ್ಳಿ. ಈ ಹಾಲು ಹೆಂಗ್ ಮಾಡ್ಕೊಂಡು ಕುಡಿಯೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ತಪ್ಪಲೆಗೆ ಹಾಲು ತೋರಿಸಿದ್ನಲ್ಲ, 1 ಗ್ಲಾಸ್ ಫುಲ್ಲು ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಒಣಗಿದ ಕೊಬ್ಬರಿ ಇರುತ್ತಲ್ಲ, ಒಣಗಿದ ಕೊಬ್ಬರಿ ಅದಕ್ಕೆ ಹಾಕ್ಬಿಡಿ. ಚೆನ್ನಾಗಿ ಕುದಿಬೇಕು ರೀ. ಇದು ಶುಗರ್ ಪೇಷಂಟ್ ಇದ್ರೂ ಈ ಸಕ್ಕರೆ ಹಾಕ್ತೀರಾ, ಕಲ್ ಸಕ್ಕರೆ ಹಾಕ್ಬಿಟ್ಟು ಅಥವಾ ಜೇನುತುಪ್ಪ ಹಾಕ್ಬಿಟ್ಟು ಕೊಡಿ. ಕಲ್ ಸಕ್ಕರೆನೂ ಹಾಕ್ಬೇಡಿ, ಜೇನುತುಪ್ಪ ಹಾಕ್ಬಿಟ್ಟು ಕೊಡಿ. ಶುಗರ್ ಪೇಷಂಟ್ಗಳಿದ್ರು ಆರಾಮಾಗಿ ಕುಡಿಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಸಕ್ಕರೆ ಹಾಕ್ತಾ ಇದ್ದೀನಿ. ನಾನು ಅಂದಾದ್ಮೇಲೆ ಹಾಕ್ತೀನಿ. 1 ಗ್ಲಾಸ್ಗೆ 1 ಸ್ಪೂನು ಅಥವಾ 1/4 ಸ್ಪೂನ್ ಹಾಕೊಳ್ಳಿ. ಸಕ್ಕರೆ ಏನು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಅದು ಸ್ವಲ್ಪ ಕುದೀಲಿ. ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸೋಂಪಾಕಾಳು ಪೌಡ್ರು 1 ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ, ಪರವಾಗಿಲ್ಲ, ಏನು ಆಗಲ್ಲ. ಡೈಲಿ 1 ಗ್ಲಾಸ್ ಕುಡಿತಾ ಇದ್ರೆ ಹೆಲ್ತ್ ಸೂಪರ್ ಆಗಿರುತ್ತೆ. ನೋಡಿ, ಗಸಗಸೆನೂ ಹಾಕ್ತಾ ಇದ್ದೀನಿ. ಹಾಲು ಒಡೆದೋಗುತ್ತೇನೋ ಅನ್ನೋ ಭಯ ಬೇಡ. ಹಾಲು ಒಡೆಯಲ್ಲ, ಯಾವುದೇ ಕಾರಣಕ್ಕೂ ಹಾಲು ಹೊಡಿಯಲ್ಲ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ. ಇದೆಲ್ಲ ಹಾಕಿದ್ಮೇಲೆ 5 ನಿಮಿಷ ಕುದಿಸ್ಲೇಬೇಕು ನೀವು. ಆಮೇಲೆ ಆಫ್ ಮಾಡೋಣ. ಕುದೀಲಿ ಚೆನ್ನಾಗಿ, ಒಂದು 5 ನಿಮಿಷ ಕುದೀಲಿ ಅಂತ ಬಿಟ್ಟಿದ್ದೀನಿ. ನೋಡಿ, ಬಿಸಿ ಹೋಮ್ ರೆಮಿಡಿ ಹಾಕ್ಬಿಟ್ಟು ಗ್ಯಾಸ್ಟ್ರಿಕ್ಕಿಗೆ ಯಾವ ಔಷಧಿನೂ ಬೇಡ, ಯಾವ ಮೆಡಿಸನ್ನು ಬೇಡ, ಯಾವುದು ಬೇಡ ರೀ. ನನ್ನ ಎಕ್ಸ್ಪೀರಿಯನ್ಸಲ್ಲೇ ನಾನು ಹೇಳ್ತಾ ಇರೋದು, ನಿಜ ಹೇಳ್ತಾ ಇದ್ದೀನಿ. ನಾವು ಮನೆಯಲ್ಲಿ 45 ವರ್ಷ ಆದ್ಮೇಲೆ ನಮ್ಮ ಹೆಲ್ತ್ ನಾವೇ ಕೇರ್ ತಗೋಬೇಕು. ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹೆಲ್ತ್ ಇಶ್ಯೂ ಆಗ್ಬಿಟ್ರೆ ನಮಗೆ ನಾವೇ ಮಾಡ್ಕೊಂಡು ತಿನ್ಬೇಕಂದ್ರೆ, ನೀವೇನೇ ಬಿಸ್ನೆಸ್ ಮಾಡ್ತಾ ಇರ್ರಿ, ಹೌಸ್ ವೈಫ್ ಆಗಿರ್ರಿ ಅಥವಾ ಜಾಬ್ ಮಾಡ್ತಾ ಇರ್ರಿ, 80% ಜಾಬ್ ಕಡೆ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಇನ್ 20% ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ತಗೊಂಡ್ಲೇಬೇಕಾಗುತ್ತೆ. ನೋಡಿ, ಅದಕ್ಕೋಸ್ಕರನೇ ಈ ತರ ಮಾಡಿ. ಯಾರಾದ್ರೂ ಗ್ಯಾಸ್ಟ್ರಿಕ್ ಪೇಷಂಟು ಅಥವಾ ಹೆವಿ ವೆಯ್ಟ್ ಇದ್ರೆ ಅವ್ರು ತುಂಬಾ ಒಳ್ಳೆ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.